यतोऽन्वयादितरतश्च अर्थेषु विघ्नस्वराट् तेने ब्रह्महृदाय आदिकवये मुख्यन्ते सूर्यः तेजो वायुमृतां हत्तने श्लोक कोन्वस्य कीर्तं न शृणोत्यभिज्ञः यदुक्किरमोच्छिष्टमशेषभूपाः लोकाः सपाला उपजीवन्ति कामम् अद्यापि तन्मो यद् वद कर्मशुद्धम्. ಪೃಥ್ವಿರಾಜನು ಯಜ್ಞ ಸಮಾಪ್ತಿ ಮಾಡಿ ತನ್ನ ನಗರಕ್ಕೆ ಪ್ರವೇಶ ಮಾಡಿದ್ದಾನೆ. ಆ ನಗರದ ವರ್ಣನೆಯೆಲ್ಲ ಮಾಡಿದ್ದಾರೆ. ಇಲ್ಲಿ ಇವನ ಯಶಸ್ಸು ಆದಿರಾಜ ಅಂತ ಪೃಥ್ವಿಗೆ ಹೆಸರು. ಅವನು ಮೊದಲನೇ ರಾಜ. ಅದಕ್ಕಿಂತ ಮುಂಚೆ ಅಂಥ ರಾಜ ವ್ಯವಸ್ಥೆ ಇರಲಿಲ್ಲ. ಮೊದಲನೇ ರಾಜನಾಗಿ ಪ್ರಜಾಪಾಲನೆ ಮಾಡಿ ಭೂಮಂಡಲದಲ್ಲಿ ಎಲ್ಲ ವ್ಯವಸ್ಥೆ, ಗ್ರಾಮ ನಗರ ಅಧಿಕಾರಿಗಳು ರಾಜ್ಯ ವ್ಯವಸ್ಥೆ ಎಲ್ಲ ಅವನೇ ಆರಂಭಿಸಿದ್ದು. ಅವನನ್ನು ಆ ವಿದುರ ಕೇಳಿ ಅವನು ಪೃಥ್ವಿರಾಜನನ್ನು ಹೊಗಳ್ತಾ ಇದ್ದಾನೆ. ಈ ಪೃಥ್ವಿರಾಜನ ಕೀರ್ತಿಯನ್ನು ಕೋನ್ವಸ್ಯ ಕೀರ್ತಿಂ ನ ಶೃಣೋತ್ಯಭಿಜ್ಞಃ ಯದುಗ್ರಮೋಚ್ಛಿಷ್ಟಂ ಅಶೇಷಭೂಪಾಃ ಲೋಕಾಃ ಸಪಾಲಃ ಉಪಜೀವಂತಿ ಎಂಬುದಾಗಿ ಆ ದೇವತೆಗಳಿಂದಲೂ ಇವನು ಶ್ರೇಷ್ಠ ಎಂಬ ರೀತಿಯಲ್ಲಿ ವರ್ಣಿಸಿದ್ದಾರೆ. ಅವನ ಕೀರ್ತಿಯನ್ನು ಯಾರು ಕೇಳುವುದಿಲ್ಲ. ಅವನನ್ನು ಉಪಜೀವಿಸಿಕೊಂಡು ದೇವತೆಗಳು ಕೂಡ ಇದ್ದಾರೆ, ಲೋಕಪಾಲರು ಇದ್ದಾರೆ ಎಂಬುದಾಗಿ ದೇವತೆಗಳಿಂದಲೂ ಪೃಥ್ವಿರಾಜ ಶ್ರೇಷ್ಠ ಅಂತ. ಅದಕ್ಕೆ ಆಚಾರ್ಯರು ಈ ದೇವತೆಗಳು ಋಷಿಗಳು ಶ್ರೇಷ್ಠರು ಎಲ್ಲರಿಗಿಂತ. ಅನೇಕ ಕಡೆಗಳಲ್ಲಿ ದೇವತೆಗಳಿಗೆ ಋಷಿಗಳು ಶಾಪ ಕೊಡುವುದು ಉಂಟು. ಗೌತಮ ಋಷಿಯಲ್ಲಿ ದೇವತೆಗಳಲ್ಲಿ ಇಂಥದ್ದೆಲ್ಲ ಅನೇಕ ಘಟನೆಗಳಲ್ಲಿ ಸ್ವಲ್ಪ ಪುರಾಣಗಳಲ್ಲೆಲ್ಲ ಋಷಿಗಳಿಗೆ ದೇವತೆಗಳು ಕೂಡ ಹೆದರ್ತಾ ಇದ್ದಾರೆ ಎಂಬ ರೀತಿಯಲ್ಲೆಲ್ಲ ವರ್ಣನೆ ಉಂಟು. ಇಲ್ಲಿಯೂ ಕೂಡ ಪೃಥ್ವಿರಾಜನಿಗಿಂತ ಋಷಿಗಳು ಇಂತಲೂ ದೇವತೆಗಳಿಗಿಂತಲೂ ಒಂದು ಮಿಗಿಲು ಅಂತ ವರ್ಣಿಸ್ತಾರೆ. ಇದಕ್ಕೆಲ್ಲ ಒಂದು ಜನರಲ್ ಸಾಮಾನ್ಯವಾಗಿ ಒಂದು ಕ್ರಮ ಇಟ್ಟುಕೊಳ್ಬೇಕು. ದೇವೇಭ್ಯ ಋಷಯ ಭೂಪಾಶ್ಚ ಉಚ್ಯಂತೆ ಶಕ್ತಿಮತ್ವಯ ಕ್ವಚಿತ್. ದೇವತೆಗಳಿಗಿಂತ ಋಷಿಗಳು ಕೂಡ ಹೆಚ್ಚು ಶಕ್ತಿಶಾಲಿಗಳು, ರಾಜರುಗಳು ಹೆಚ್ಚು ಶಕ್ತಿಗಳು ಅಂತ. ಇದೆಲ್ಲ ತಾತ್ಕಾಲಿಕವಾಗಿ ಕೆಲವೊಮ್ಮೆ ಮಾತ್ರ ಅವರಿಗೆ ಆ ಶಕ್ತಿ. ಒಂದು ವಿಶೇಷ ಸಂದರ್ಭದಲ್ಲಿ ಆ ದೇವತೆಗಳಿಗಿಂತ ಹೆಚ್ಚಿನ ಶಕ್ತಿಯನ್ನು ಭಗವಂತ ಸನ್ನಿಧಾನ ತೋರಿಸ್ತಾನೆ. ಅದು ಟೆಂಪರರಿ, ಶಾಶ್ವತ ಅಲ್ಲ. ಶಾಶ್ವತವಾಗಿ ದೇವತೆಗಳೇ. ಕೆಲವು ಕಡೆ ಮೋಹನಾರ್ಥ, ದೈತ್ಯರಿಗೆ ದೇವತೆಗಳ ಬಗ್ಗೆ ಗೌರವ ಬುದ್ಧಿ ಕಡಿಮೆ ಆಗಲಿ, ಅವರು ದೇವತೆಗಳ ವಿರೋಧಿಗಳು, ಅವರಿಗೆ ದೇವತೆಗಳ ವಿರುದ್ಧವಾಗಿ ಪ್ರವೃತ್ತಿ ಮಾಡಲಿಕ್ಕೆ ಮೋಹನೆ. ಕೆಲವು ಕಡೆ ದೈತ್ಯರ ಮೋಹನೆ, ಕೆಲವು ಕಡೆ ಕಾದಾಜಿತಕವಾಗಿ ತಾತ್ಕಾಲಿಕವಾಗಿ ಆ ಶಕ್ತಿಯನ್ನು ಭಗವಂತ ಅವರಿಗೆ ಕೊಡ್ತಾನೆ. ಹೀಗೆ ಭಾವಿಸಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಪೃಥ್ವಿಗೆ ಪರಮಾತ್ಮನ ಆವೇಶ ಹೆಚ್ಚು ಇದ್ದದರಿಂದ ಕೆಲವೊಮ್ಮೆ ಭೀಮಸೇನಗಿಂತಲೂ ಬಲರಾಮ ಕೆಲವೊಮ್ಮೆ ಆಗ ಭೀಮಸೇನವನ ಸುದ್ದಿಗೆ ಬರುವುದಿಲ್ಲ. ಬಲರಾಮನಿಗೆ ಪರಮಾತ್ಮನ ಆವೇಶ ಹೆಚ್ಚು ವ್ಯಕ್ತ ಆದಾಗ ಅವನ ಜೊತೆಗೆ ಯುದ್ಧಕ್ಕೆ ಬರುವುದೇ ಇಲ್ಲ. ಅದು ದೇವರೇ ಹೆಚ್ಚಿದ್ದಾನೆ, ಸುಮ್ಮನೆ ಇರ್ತಾರೆ. ಅದರಂತೆ ಪೃಥ್ವಿನಲ್ಲಿ ಕೆಲವು ಸಲ ಭಗವದ್ ಆವೇಶ ಹೆಚ್ಚಿರ್ತದೆ. ಆವಾಗ ದೇವತೆಗಳಿಗಿಂತಲೂ ಮಿಗಿಲಾಗಿ ವರ್ತಿಸ್ತಾನೆ. ದೇವತೆಗಳು ಅವನನ್ನು ಉಪಜೀವಿಸ್ತಾನೆ ಅಂತ ವರ್ಣನೆ. ಇವನು ಕಾದಾಜತಕವಾದ ಪರಮಾತ್ಮನ ಆವೇಶ ಅಥವಾ ದೈತ್ಯರ ಮೋಹನೆ ಹೊರತು ಋಷಿಗಳಿಗಿಂತ ದೇವತೆಗಳೇ ಶ್ರೇಷ್ಠರು, ರಾಜರಿಗಿಂತಲೂ ದೇವತೆಗಳೇ ಶ್ರೇಷ್ಠರು ಅಂತ ಸಾಮಾನ್ಯವಾದ ನಿಯಮ. ಒಮ್ಮೆ ಏಕದಾಸೀತ್ ಮಹಾಸತ್ರದೀಕ್ಷಾ ತತ್ರ ದಿವೋಕಸಾಂ
ಸಮಾಜ ಬ್ರಹ್ಮರ್ಷೀಣಾಂಚ ದೇವರ್ಷೀಣಾಂಚ ಸತ್ತಮ. ಒಂದು ದಿವಸ ದೊಡ್ಡ ಸಭೆ, ಅಲ್ಲಿ ದೇವತೆಗಳು, 26ನೇ ಶ್ಲೋಕ. ಅದಕ್ಕಿಂತೊಂದು ಶ್ಲೋಕ ಸಮಾಜ ಅದು ಭಾಗ ತಾತ್ಪರ್ಯ ಅಲ್ಲ. ದೇವತೆಗಳು ಎಲ್ಲ ಸೇರಿದ್ದಾರೆ, ಋಷಿಗಳು ಸೇರಿದ್ದಾರೆ. ಅಲ್ಲಿ ಪೃಥ್ವಿರಾಜ ಅವನು ಎದ್ದ. ಆಗ ಪೃಥ್ವಿರು ಹೇಳ್ತಾನೆ, ಎಲ್ಲರನ್ನು ಕೂಡ ಕುರಿತು ಪೃಥ್ವಿರಾಜನು ಒಂದು ಉಪನ್ಯಾಸವನ್ನೇ ಮಾಡ್ತಾ ಇದ್ದಾನೆ. ಆಗ ಪೃಥ್ವಿರಾಜನು ಅಸ್ತಿ ಯಜ್ಞಪತಿರ್ನಾಮ ಕೇಶಾಂಚಿದಿಹ ಸತ್ತಮಃ ಇಹಾಮುತ್ರಚ ಲಕ್ಷ್ಯಂತಿ ಜ್ಯೋತ್ಸ್ನಾವತ್ಯ ಕ್ವಚಿತ್ ಭುವ ಎಂಬುದಾಗಿ, ಇಷ್ಟವರೆಗೆ ವೇನ ದೇವರೇ ಇದ್ದಾನೆ ಅಂತ, ಅದಕ್ಕೆ ಪ್ರತಿಯಾಗಿ ಯಜ್ಞಕ್ಕೆ ಅಧಿಪತಿಯಾಗಿ ಅಸ್ಥಿ ಯಜ್ಞಪತಿರ್ನಾಮ ಕೇಶಾಂಚಿದೇಹ ಸತ್ತಮಃ, ಜೀವ ವ್ಯತಿರಿಕ್ತನಾದ ಪರಮಾತ್ಮನೇ ಇಲ್ಲ, ನಾನೇ ಪರಮಾತ್ಮ ಎಂಬ ರೀತಿಯಿಂದ ವೇನ ವರ್ತಿಸಿದ. ನಿನ್ನ ಅಭಿಪ್ರಾಯ ಏನು ಅಂತ ಭಗವಂತ ಇದ್ದಾನೆ. ಅದಕ್ಕೆ ಕೆಲವರು ಒಪ್ಪದೇ ಇರಬಹುದು, ಆದರೆ ಈ ಭೂಲೋಕದಲ್ಲಿಯೂ ದೇವಲೋಕದಲ್ಲಿಯೂ ಕೂಡ ಪ್ರಕಾಶವತ್ತಾದ ಭೂಮಿ ಇದೆ. ಅದೇ ಜ್ಞಾನಿಗಳಿದ್ದಾರೆ, ಎಲ್ಲರೂ ಅಜ್ಞಾನಿಗಳಲ್ಲ. ಆ ವಾಕ್ಯ ಸ್ವಲ್ಪ ಸಂಮುಗ್ಧವಾಗಿದೆ. ಇಹ ಮುತ್ರತೆ ಲಕ್ಷ್ಯಂತೆ ಜ್ಯೋತ್ಸ್ನಾವತ್ಯ, ಇಲ್ಲಿ ಮೇಲೆ ಎಲ್ಲ ಕಡೆ ಬೆಳಕೇ ಇದೆ. ಭೂಲೋಕದಲ್ಲಿ ಕೆಲವು ಕಡೆ ಬೆಳಕಿದೆ. ಬೆಳಕಿದೆ ಅಂದರೆ ಜ್ಞಾನಿಗಳಿದ್ದಾರೆ ಅಂತ ಅರ್ಥ. ಜ್ಯೋತ್ಸ್ನ ಅಂದರೆ ಬೆಳಕು. ಪರಮಾತ್ಮನ ವಿಷಯದಲ್ಲಿ ಅಜ್ಞಾನಿಗಳು ದೇವರೇ ಇಲ್ಲ ಅಂತ ಹೇಳಬಹುದು. ಅದೇ ಸ್ವರ್ಗಲೋಕದಲ್ಲಿ ಎಲ್ಲ ಕಡೆ ಬೆಳಕಿ, ಎಲ್ಲರೂ ಪರಮಾತ್ಮ ಒಪ್ಪುತ್ತಾರೆ. ಭೂಲೋಕದಲ್ಲಿ ಅನೇಕ ಭಾಗಗಳಲ್ಲಿ ಬೆಳಕಿದೆ. ದೇವರನ್ನು ಒಪ್ಪತಕ್ಕಂಥ ಜನ ತುಂಬ ಮಂದಿ ಭೂಲೋಕದಲ್ಲಿದ್ದಾರೆ, ಪೂರ್ತಿ ಇಲ್ಲ ಎಂಬುದಾಗಿ ಪರಮಾತ್ಮನು ನಾವು ಅಂಗೀಕಾರ ಮಾಡಲೇಬೇಕು. ಕೆಲವರು ಒಪ್ಪದೇ ಹೋದರೂ ಜ್ಞಾನಿಗಳ ದೃಷ್ಟಿಯಲ್ಲಿ ಭಗವಂತ ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಅಸ್ತಿ ಯಜ್ಞಪತಿರ್ನಾಮ ಕೇಶಾಂಚಿದೇಹ ಸತ್ತಮಃ ಇಹ ಅಮುತ್ರತೆ ಲಕ್ಷ್ಯಂತಿ, ಇಲ್ಲಿಯೂ ಜ್ಞಾನಿಗಳು ಇದ್ದಾರೆ, ಅಲ್ಲಿ ಇದ್ದಾರೆ. ಭಗವಂತ ಇದ್ದಾನೆ ಅಂತ ತಿಳ್ಕೊಂಡ ಜ್ಞಾನಿಗಳು ಇಹ ಅಮುತ್ರಚ ತಾದೃಶಃ ಲಕ್ಷ್ಯಂತಿ ಜ್ಯೋತ್ಸ್ನಾವತ್ಯ ಕ್ವಚಿತ್ ಭುವ, ಭೂಮಿಯಲ್ಲಿ ಕೆಲವು ಕಡೆ ಮಾತ್ರ ಬೆಳಕು, ಎಲ್ಲ ಕಡೆ ಇಲ್ಲ. ಸ್ವರ್ಗಲೋಕದಲ್ಲಿ ಎಲ್ಲ ಕಡೆ ಬೆಳಕಿದೆ, ಎಲ್ಲ ಕಡೆ ಜ್ಞಾನಿಗಳೇ. ಇಲ್ಲಿ ಜ್ಞಾನಿಗಳು ಇದ್ದಾರೆ, ಅಜ್ಞಾನಿಗಳಿದ್ದಾರೆ. ಅಜ್ಞಾನಿಗಳು ದೇವರನ್ನು ಒಪ್ಪದೇ ಹೋದರೂ ಜ್ಞಾನಿಗಳು ಭಗವಂತನನ್ನು ಒಪ್ಪಿದ್ದಾರೆ ಎಂಬುದಾಗಿ ಪರಮಾತ್ಮನ ಬಗ್ಗೆ ತನ್ನ ವಿಶ್ವಾಸವನ್ನು ಸ್ಪಷ್ಟಪಡಿಸ್ತಾನೆ. ಈದೃಶಾನಾಂ ಅಥ ಅನ್ಯೇಷಾಂ ಅಜಸ್ಯ ಚ ಭವಸ್ಯ ಚ ಪ್ರಹ್ಲಾದಸ್ಯ ಬಲೇಶ್ಚಾಪಿ ಕೃತ್ಯಮಸ್ತಿ ಗದಾವೃತಃ ರಾಜ್ಯಸ್ವರ್ಗ ಅಪವರ್ಗಾನಾಂ ಪ್ರಾಯೇಣ ಏಕಾತ್ಮಹೇತುತ ಧರ್ಮ ಎಂಬುದಾಗಿ ಎಷ್ಟನೇ ಶ್ಲೋಕ ಇದು? 29ನೇ ಶ್ಲೋಕ. ಅಂಥ ಮಹಾತ್ಮರು ಮನು, ಧ್ರುವ, ಪ್ರಿಯವರ್ತರ ಇವರೆಲ್ಲ ಅಂಥ ಜ್ಞಾನಿಗಳು. ಅವರ ದೃಷ್ಟಿಯಲ್ಲಿ ಪರಮಾತ್ಮ ಇದ್ದಾನೆ. ರಾಜ್ಯ ಸ್ವರ್ಗ ಅಪವರ್ಗಾನ ಪ್ರಾಯೇಣ ಏಕಾತ್ಮ ಹೇತುತ, ರಾಜ್ಯಕ್ಕೆ ಸ್ವರ್ಗಕ್ಕೆ ಮೋಕ್ಷಕ್ಕೆ ಒಬ್ಬನೇ ಆತ್ಮ, ಅವನೇ ಕಾರಣ. ಏಕಾತ್ಮ ಹೇತುತ ಅಂದರೆ ಪರಮಾತ್ಮನೊಬ್ಬನೇ ಕಾರಣ. ಪ್ರಾಯೇಣ ಅಂತ, ಪ್ರಾಯಣ ಅಂದರೆ ಬಹುಶಃ ಅಂತ ಅರ್ಥ ಅಲ್ಲ. ಇಲ್ಲಿ ಪ್ರಾಯಣ ಎಂಬುದಕ್ಕೆ ಅವಧಾರಣ ಅಂದರೆ ಪಾರ್ಥ ಏವ ಧನುರ್ಧರ, ಪಾರ್ಥನೊಬ್ಬನೇ ಧನುರ್ಧಾರಿ, ಇದು ಅವಧಾರಣ. ಅವಧಾರಣ ಅಂದರೆ ಅವನನ್ನು ಬಿಟ್ಟು ಮತ್ತೊಬ್ಬರು ಅಂತಲಿಲ್ಲ, ಇವನೊಬ್ಬನೇ ಪಂಡಿತ. ಈ ಭೂಗ್ರಾಮದಲ್ಲಿ ಅಯಂ ಏಕೈವ ಪಂಡಿತ ಏವ ಅವಧಾರಣ, ಇವನನ್ನು ಬಿಟ್ಟು ಮತ್ತೊಬ್ಬರು ಪಂಡಿತರಿಲ್ಲ, ಇದು ಅವಧಾರಣ ಅಂತ. ಇಲ್ಲಿ ಪ್ರಾಯ ಅವಧಾರಣ ಎರಡು ಕ್ರಮ ಸ್ಪಷ್ಟವಾಗಿ ಹೇಳೋದು. ಪಾರ್ಥ ಏವ ಧನುರ್ಧರ, ಅಯಂ ಏಕ ಏವ ಪಂಡಿತ, ಅಯಮೇವ ಪಂಡಿತ, ಇವನೊಬ್ಬನೇ ಪಂಡಿತ, ಬೇರೆ ಪಂಡಿತರಿಲ್ಲ.
ಈ ಗ್ರಾಮದಲ್ಲಿ ಇವನು ಪಂಡಿತ, ಉಳಿದವರು ಪಂಡಿತರಲ್ಲ ಅಂತ. ಇಲ್ಲೂ ಸ್ಪಷ್ಟ ಅಲ್ಲ, ವ್ಯಂಗ್ಯ. ಈ ಊರಲ್ಲಿ ಇವನೊಬ್ಬನೇ ಪಂಡಿತ, ಅದು ಸ್ಪಷ್ಟವಾಗಿ. ಈ ಊರಲ್ಲಿ ಇವನು ಒಬ್ಬ ಪಂಡಿತ, ಉಳಿದವರು ಪಂಡಿತರಲ್ಲ, ಅರ್ಥ ಸಿದ್ಧ. ಅದು ಅವಧಾರಣ ಆಕ್ಷೇಪ. ಏವ ಅಂತ ಶಬ್ದ ಇದ್ದರೆ ಸ್ಪಷ್ಟವಾಗಿ ಅವನೇ ಅಂತ ಅರ್ಥ. ಇವ ಅಂತ ಶಬ್ದ ಬಿಟ್ಟು ಈ ಗ್ರಾಮದಲ್ಲಿ ಇವನು ಪಂಡಿತ ಅಂದರೆ ಮತ್ತೊಬ್ಬರು ಪಂಡಿತರಲ್ಲ, ಇದು ಅರ್ಥಾತ್. ಈ ಪ್ರಾಯಣ ಎಂಬುದು ಅಂಥ ಅವಧಾರಣ. ಪ್ರಾಯಣ ಎಂಬುದಕ್ಕೆ ಹೆಚ್ಚಾಗಿ ಅಂತ ಅರ್ಥ ಅಲ್ಲ ಇಲ್ಲಿ. ಪ್ರಾಯಣ ಅಂದರೆ ಪರಮಾತ್ಮನೊಬ್ಬನೇ ಕಾರಣ. ಪ್ರಾಯಣ ಏಕಾತ್ಮ ಹೇತು ದೈವ, ಭಗವಂತನೊಬ್ಬನೇ ಸ್ವಾಮಿ, ಮತ್ತೊಬ್ಬರು ಸ್ವಾಮಿ ಇಲ್ಲ ಎಂಬುದರ್ಥ. ಪ್ರಾಯಣ ಅಂದರೆ ಹೆಚ್ಚಾಗಿ ಪರಮಾತ್ಮನೇ ಸ್ವಾಮಿ ಎಂದರೆ ಕೆಲವು ಕಡೆ ದೇವರ ಸ್ವಾಮಿ ಅಲ್ಲ ಅಂತ ಆ ಅರ್ಥ ಅಲ್ಲ. ಪ್ರಾಯಣ ಎಂಬುದು ಆಚಾರ್ಯರು ಅವಧಾರಣ ಆಕ್ಷೇಪ ಅಂತ. ಸ್ಪಷ್ಟವಾದ ಅವಧಾರಣ, ಆಕ್ಷೇಪವಾದ ಅವಧಾರಣ. ಬಾಯಿಬಿಟ್ಟು ಹೇಳಿಲ್ಲ. ಪ್ರಾಯಣ ಎಂಬುದಕ್ಕೆ ಅವಧಾರಣ, ಅವನಿಬ್ಬನೇ ಮತ್ತೊಬ್ಬನಿಲ್ಲ ಎಂಬ ಅರ್ಥದಲ್ಲಿ ಪ್ರಾಯಣ ಎಂಬ ಶಬ್ದ ಅಂತ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಇದರಿಂದ ಹೋದರೆ ಹೆಚ್ಚಾಗಿ ಪರಮಾತ್ಮೊಬ್ಬನೇ ನಿಯಾಮಕ ಅಂದರೆ ಪರಮಾತ್ಮನು ನಿಯಾಮಕ ಆಗದಿದ್ದಂತೂ ಕೆಲವು ಕಡೆ ಉಂಟು ಅಂತ ಭ್ರಾಂತಿ ಬಂದಿತು. ಇದು ಅರ್ಥ ಅಲ್ಲ. ಪ್ರಾಯಣ ಹೆಚ್ಚಾಗಿ ಅಂತ ಅರ್ಥ ಅಲ್ಲ, ಪ್ರಾಯಶಃ ಅಂತ ಅರ್ಥ ಅಲ್ಲ, ಪರಮಾತ್ಮನೊಬ್ಬನೇ ಕಾರಣ ಅಂತ ಅರ್ಥ. ಅದು ಸ್ಪಷ್ಟವಾಗಿ ಹೇಳಿಲ್ಲ, ಆಕ್ಷೇಪ ರೂಪದಿಂದ ಹೇಳಿದ್ದು. ಆಕ್ಷೇಪ ಅಂದರೆ ಅಸ್ಪಷ್ಟವಾಗಿ ಹೇಳಿದ್ದು. ರಾಜ್ಯ ಸ್ವರ್ಗ ಅಪವರ್ಗಾಣ ಪ್ರಾಯೇಣ ಏಕಾತ್ಮ ಹೇತುತ ಏಕಾತ್ಮ ಹರಿರ್ದೃಷ್ಟ ಪ್ರಧಾನತ್ವ ಸಮಸ್ತ. ಜಗತ್ತಿಗೆಲ್ಲ ರಾಜ್ಯಕ್ಕೆ, ಸ್ವರ್ಗಕ್ಕೆ, ಮೋಕ್ಷಕ್ಕೆ ಪರಮಾತ್ಮನೊಬ್ಬನೇ ಕಾರಣ. ಏಕಾತ್ಮ ಹೇತುತ, ಏಕಾದ ಪ್ರಧಾನ, ಪರಮಾತ್ಮನೊಬ್ಬನೇ ಪ್ರಧಾನ ಕಾರಣ. ಪ್ರಾಯ ಇತಿ ಅವಧಾರಣ ಆಕ್ಷೇಪ, ಅಸ್ಪಷ್ಟವಾಗಿ ಅವಧಾರಣ, ಅವನೊಬ್ಬನೇ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದರೆ ಯವ ಅಂತ ಬೇಕು. ಇದು ಸ್ಪಷ್ಟವಾಗಿ ಹೇಳಿಲ್ಲ, ಸೂಚನೆ ಮಾಡಿದ್ದಾರೆ. ಪ್ರಾಯ ಪದಂ ಪ್ರಾಚುರ್ಯ, ಹೆಚ್ಚಾಗಿ ಎಂಬಲ್ಲಿಯೂ ಪ್ರಾಯ ಶಬ್ದ ಉಂಟು. ಆಕ್ಷೇಪ ಅವಧಾರಣ, ಅವಧಾರಣೆಂದು ಸ್ಪಷ್ಟವಾಗಿ ಹೇಳೋದು. ಪ್ರಾಯಣ ಆಕ್ಷೇಪ. ಅರ್ಥತಃ ಅವಧೃತಿಕ್ಷೇಪ ಮುಖಾಕ್ಷೇಪೋ ಅವಧಾರಣ. ಬಾಯಿಬಿಟ್ಟು ಹೇಳಿದರೆ ಅವಧಾರಣ, ಅರ್ಥಾತ್ ಹೇಳಿದರೆ ಆಕ್ಷೇಪ. ಈ ಅವಧಾರಣವನ್ನು ಅರ್ಥಾತ್ ತಿಳಿಸಿದ್ದಾರೆ. ಪರಮಾತ್ಮನೊಬ್ಬನೇ ಜಗತ್ತಿಗೆ ಶ್ರೇಷ್ಠ, ಪ್ರಧಾನ ಅಂತ ಅರ್ಥ. ಪ್ರಾಯೇಣ ರಾಜ್ಯ ಸ್ವರ್ಗಾಪವರ್ಗಾನ ಪ್ರಾಯೇಣ ಏಕಾತ್ಮ ಹೇತು. ಎಲ್ಲದಕ್ಕೂ ಕೂಡ ಮೋಕ್ಷಕ್ಕೂ ಸ್ವರ್ಗಕ್ಕೂ ರಾಜ್ಯಕ್ಕೂ ಎಲ್ಲದಕ್ಕೂ ಪರಮಾತ್ಮನೊಬ್ಬನೇ ಕಾರಣ ಅಂತ ಅದಕ್ಕೆ ಅರ್ಥ. असौ इह अनेक गुणाध्वरी पृथग्विधि द्रव्यगुणक्रियोक्तिभिः संपद्यते अर्थाशयलिंगनामभिः विशुद्ध विज्ञान ಘನಸ್ವರೂಪತಃ ಎಂಬುದಕ್ಕೆ ಏನರ್ಥ ಅಂದರೆ, ಈ ಕರ್ಮಭೂಮಿಯಲ್ಲಿ ಪರಮಾತ್ಮನು ಅನೇಕ ಗುಣ ಅಧ್ವನಿ ಅಂದರೆ ಯಜ್ಞಗಳಲ್ಲಿ ಅನೇಕ ಗುಣಗಳುಂಟು. ಅಂತಹ ಯಜ್ಞಗಳಿಂದ ಏನದು ದ್ರವ್ಯ ಗುಣ ಕ್ರಿಯಾ ಮುಕ್ತಿ. ದ್ರವ್ಯ ಪುರೋಡಾಶ ಮುಂತಾದ ದ್ರವ್ಯ ಬೇಕು. ಗುಣ ದ್ರವ್ಯಗಳು, ದ್ರವ್ಯ ಗುಣ. ಗುಣ ಅಂದರೆ ಕಾಲ, ವಸಂತ ಕಾಲ, ಇಂಥ ಕಾಲದಲ್ಲಿ ಹೋಮ ಮಾಡಬೇಕು ಅಂತ. ಕ್ರಿಯಾ ಋತ್ವಿಕಗಳು ಮಾಡಬಹುದು, ಪುರೋಹಿತರ ಕೆಲಸ. ಮುಕ್ತಿ ಅಂದರೆ ಮಂತ್ರಗಳು. ದ್ರವ್ಯ ಗುಣ ಕ್ರಿಯಾ ಮುಕ್ತಿ, ಇಂಥ ಕಾಲದಲ್ಲಿ ಇಂಥ ದ್ರವ್ಯದಿಂದ ಹೋಮ ಮಾಡಬೇಕು, ಮಾಡುವ ವಿಧಾನಗಳು, ಅದಕ್ಕೆ ಬೇಕಾದ ಮಂತ್ರಗಳು. ಇದೆಲ್ಲ ಒಂದು ಯಜ್ಞದಲ್ಲಿದೆ. ಯಜ್ಞದಲ್ಲಿ ಅನೇಕ ದ್ರವ್ಯ ಗುಣ ಕ್ರಿಯಾ ಮುಕ್ತಿ. ದ್ರವ್ಯ ಬೇಕು, ಕಾಲ ಬೇಕು, ಸರಿಯಾದ ಕಾಲಾದಿಗಳು, ಋತ್ವಿಕಗಳು, ಮಂತ್ರೋಚ್ಚಾರಣೆ ಎಲ್ಲ ಬೇಕು. ಅರ್ಥಾಶಯ ಲಿಂಗನಾಮಭಿ, ಇದಕ್ಕರ್ಥ ಇದಕ್ಕೆ ಪ್ರಯೋಜನ ಉಂಟು. ಸಂಕಲ್ಪ ಬೇಕು, ಅಶ್ವಮೇಧಾದಿಗಳು ಲಿಂಗ,
ಮತ್ತು ಹೆಸರು ಅಶ್ವಮೇಧ ಅಂತ ಹೆಸರು, ಅದಕ್ಕೆ ಕುದುರೆ ಗೋವು ಮುಂತಾದ ಅದಕ್ಕೆ ಬೇಕಾದ ಒಂದು ಚಿಹ್ನೆಗಳು, ಅದರ ಚಿಹ್ನೆ, ಅದರ ಹೆಸರು ಮತ್ತು ಅದರ ಉದ್ದೇಶ ಇದೆಲ್ಲ ಬೇಕು ಯಜ್ಞಕ್ಕೆ. ಯಜ್ಞಕ್ಕೆ ಉದ್ದೇಶ ಸ್ವರ್ಗಾದಿ ಪ್ರಯೋಜನ ಮತ್ತು ಅದಕ್ಕೆ ಸಂಕಲ್ಪ ಮಾಡಬೇಕು ಮತ್ತು ಅದಕ್ಕೆ ಬೇಕಾದ ಚಿಹ್ನೆ ಕುದುರೆ ಗೋ ಮುಂತಾದ ಚಿಹ್ನೆ, ಹೆಸರು, ನಾಮ, ವಾಜಪೇಯ, ಅಶ್ವಮೇಧ ಇತ್ಯಾದಿ ರಾಜಸೂಯ ಮುಂತಾದ ನಾಮಗಳಿಂದ ವಿಶುದ್ಧ ವಿಜ್ಞಾನ ಘನ ಸ್ವರೂಪ ಪ್ರಾಪ್ಯತೆ. ಈ ರೀತಿಯಾಗಿ ಯಜ್ಞವನ್ನು ಕ್ರಮವಾಗಿ ಮಾಡಿ ಅದರಿಂದ ಆನಂದ ಸ್ವರೂಪಿಯಾದ ಜ್ಞಾನ ಸ್ವರೂಪಿಯಾದ ಪರಮಾತ್ಮನನ್ನು ಪಡೆಯಬಹುದು. ಅಂದರೆ ನಾನಾ ಥರದ ಯಜ್ಞಗಳಿಂದ ಪರಮಾತ್ಮನ ಜ್ಞಾನವನ್ನು ಸಂಪಾದನೆ ಮಾಡಿ ಭಗವತ್ ಪ್ರಾಪ್ತಿರುವ ಮೋಕ್ಷ. ಯಜ್ಞದ ಉದ್ದೇಶ ಬರೀ ಸ್ವರ್ಗ ಆಗಿರಬಾರದು, ಲೌಕಿಕ ಫಲ ಆಗಿರಬಾರದು. ಯಜ್ಞದಿಂದ ಪರಮಾತ್ಮನ ಜ್ಞಾನ ಪಡೆದು ಮುಕ್ತಿಯನ್ನು ಹೊಂದುವುದು. ಪರಮಾತ್ಮನನ್ನು ಹೊಂದುವುದೇ ಯಜ್ಞದ ಉದ್ದೇಶ ಹೊರತು ಲೌಕಿಕ ಫಲಕ್ಕೋಸ್ಕರ ಯಜ್ಞ ಮಾಡಬಾರದು, ಭಗವತ್ ಪ್ರಾಪ್ತಿಗೋಸ್ಕರ ಮಾಡಬೇಕು ಅಂಥೇಳಿ ಆ ಪರಶುರಾಜನು ಎಲ್ಲರಿಗೂ ಕೂಡ ಉಪದೇಶ ಮಾಡ್ತಾ ಇದ್ದಾನೆ. ಆ ದೊಡ್ಡ ಸಭೆಯಲ್ಲಿ ಇನ್ನೂ ಅನೇಕ ಉಪದೇಶ ಹೇಳಿದ್ದಾರೆ. ಆಚಾರ್ಯ ಯಾವುದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅದರ ಅರ್ಥವನ್ನು ಮಾತ್ರ ಹೇಳ್ತಾನೆ. ಅವನನ್ನೇ ನೀವು ಅಮಾಯಿನಃ ಕಾಮದು ಗಾಂಗಿರ್ ಪಂಕಜಂ ಯಥಾಧಿಕಾರ ಅವಶ್ಯತಾರ್ಥ ಸಿದ್ಧಿ. ನಿಮ್ಮ ಯೋಗ್ಯತಾ ಪ್ರಕಾರ ಪಡಬೇಕಾದ ಫಲಕ್ಕೋಸ್ಕರ ನೀವು ಮತ್ತಾರನ್ನು ಭಜನೆ ಮಾಡಬೇಡಿ, ಆ ಪರಮಾತ್ಮನನ್ನೇ ಪ್ರಾರ್ಥನೆ ಮಾಡಿ. ಆ ಪರಮಾತ್ಮನನ್ನು ಧ್ಯಾನ ಮಾಡಿದರೆ ಪುನಃ ಸಂಸಾರ ಪ್ರಾಪ್ತಿಯೇ ಇಲ್ಲ. ಯಾವ ಪರಮಾತ್ಮನ ಪಾದ ಸೇವಾದಲ್ಲಿ ಅಭಿರುಚಿ ಇದ್ದರೆ ಅವನಿಗೆ ಎಲ್ಲ ಅನೇಕ ಜನ್ಮಗಳಿಂದ ಸಂಪಾದಿಸಿದ ಎಲ್ಲ ಪಾಪದ ಮಲ ಬುದ್ಧಿಯಲ್ಲಿ ಏನು ಮಲ ಕೂತಿದೆ ಅದೆಲ್ಲ ಸದ್ಯಕ್ಷಿಣೋತಿ. ಹೇಗೆ ಪರಮಾತ್ಮನ ಪಾದದಿಂದ ಹೊರಟ ಗಂಗಾ ನದಿ ಎಲ್ಲ ಕಷ್ಟಫಲ ಪರಿಹಾರ ಮಾಡ್ತದೆ, ಅದೇ ರೀತಿ ಭಗವಂತನ ಪಾದ ಸೇವಾ ಮಾಡಿದರೆ ಅನೇಕ ಜನ್ಮಗಳಲ್ಲಿ ಸಂಪಾದಿಸಿದ ಮನಸ್ಸಿನ ಕಷ್ಟಫಲ ಎಲ್ಲ ತಕ್ಷಣ ನಾಶವಾಗ್ತದೆ. ಎಲ್ಲ ರಾಜ್ಯ ಮೋಕ್ಷ ಎಲ್ಲವನ್ನೂ ಕೂಡ ಮುಖ್ಯವಾಗಿ ಕೊಡತಕ್ಕವನು ಆ ಪರಮಾತ್ಮ. ಅಂಥ ಪರಮಾತ್ಮನಿದ್ದಾನೆ ಎಂಬುದರ ಬಗ್ಗೆ ನಮಗೆ ವಿಶ್ವಾಸ ಇದೆ. ಅವನಿದ್ದಾನೆ ಇಲ್ಲವಂತ ಸಂಶಯ ಬೇಡ. ಅಂಥ ಭಗವಂತ ಇದ್ದಾನೆ. ಅದಕ್ಕೆಲ್ಲ ಅನೇಕ ದೃಷ್ಟಾಂತ, ಧ್ರುವ, ಮನು, ಪ್ರಹ್ಲಾದ ಇವರೇ ಉದಾಹರಣೆ. ಅಂಥ ಅನೇಕ ಭೂಲೋಕದಲ್ಲಿಯೂ ಸ್ವರ್ಗಲೋಕದಲ್ಲಿಯೂ ಕೂಡ ಅಂಥ ಅನೇಕ ಜ್ಞಾನಿಗಳಿದ್ದಾರೆ. ಪರಮಾತ್ಮನಿದ್ದಾನೆ ಎಂಬುದಕ್ಕೆ ಅವರೇ ನಮಗೆ ಉದಾಹರಣೆ. ಅಂಥ ಪರಮಾತ್ಮನನ್ನೇ ಭಜನೆ ಮಾಡಿ ಪರಮಾತ್ಮನ ಬಗ್ಗೆ ಯಜ್ಞಾದಿಗಳನ್ನು ಮಾಡುವುದು ಕೂಡ ಕೊನೆಗೆ ಪರಮಾತ್ಮ ಜ್ಞಾನ ಪಡೆದು ಮೋಕ್ಷವನ್ನು ಪಡೆಯುವುದೇ ಅದರ ಉದ್ದೇಶ ಎಂಬುದಾಗಿ ಪ್ರಧಾನ ಕಾಲಾಶಯ ಕರ್ಮ ಸಂಗ್ರಹ ಶರೀರಶೇಷಂ ಪ್ರತಿಪದ್ಯ ಚೇತನಃ ಕ್ರಿಯಾಫಲತ್ವೇನ ವಿಭೂ ವಿಭಾವ್ಯತೆ ಯಥಾನಲು ದಾರುಷು ತದ್ಗುಣಾತ್ಮಕ. ಈ ಪ್ರಕೃತಿ ಕಾಲ ಇದನ್ನೆಲ್ಲ ಪರಮಾತ್ಮ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಜೀವನ ಒಳಗಿದ್ದುಕೊಂಡು ಅವನು ವ್ಯಕ್ತನಾಗ್ತಾನೆ. ಹೇಗೆ ಕಟ್ಟಿಗೆಯಲ್ಲಿ ಬೆಂಕಿ ತೋರುವಾಗ ಕಟ್ಟಿಗೆ ಹೇಗೆ ಯಾವ ಆಕಾರದಲ್ಲಿ ಇರ್ತದೋ ಅದೇ ಆಕಾರದಲ್ಲಿ ಬೆಂಕಿ ಇರ್ತದೆ. ಉದ್ದವಾದ ಕಟ್ಟಿಗೆ ಇದ್ದರೆ ಅದೇ ರೀತಿ, ದಪ್ಪ ಕಟ್ಟಿಗೆ ಇದ್ದರೆ ಅದೇ ಆಕಾರ. ಕಟ್ಟಿಗೆಯಲ್ಲಿ ಪ್ರಕಟನಾಗುವ ಬೆಂಕಿ ಕಟ್ಟಿಗೆ ಆಕಾರದಲ್ಲಿ ಇರ್ತದೆ. ಅದರಂತೆ ಹಾವಭಾವ ಜೀವನ ಒಳಗೆ, ಆ ಶರೀರದ ಒಳಗೆ ಆ ಜೀವನು ಯಾವ ಆಕಾರದಲ್ಲಿ ಇರ್ತಾನೋ ಅದೇ ಆಕಾರದಲ್ಲಿ ಪರಮಾತ್ಮ ಪ್ರಕಟನಾಗ್ತಾನೆ ಎಂಬುದಾಗಿ ವ್ಯಾಖ್ಯಾನ ಮಾಡ್ತಾರೆ. ಪ್ರಧಾನಾದೀನ ಗೃಹೀತ್ವ, ಪ್ರಕೃತಿ ಕಾಲ ಎಲ್ಲವನ್ನೂ ಕೂಡ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಜೀವನನ್ನು ಸೇರಿ ಆ ಜೀವನ ಒಳಗೆ ಆ ಅಂತರ್ಯಾಮಿಯಾದ ಪರಮಾತ್ಮನು ಶರೀರ ಶೇಷಂ ಪ್ರತಿಪದ್ಯ, ಶರೀರವೇ ಅವನಿಗೆ ಅಂಗ, ಶರೀರವುಳ್ಳ ಜೀವನು ಶರೀರಿ. ಆ ಶರೀರಧಾರಿಯಾದ ಜೀವನನ್ನು ಪರಮಾತ್ಮ ಪ್ರವೇಶ ಮಾಡ್ತಾನೆ. ಕಾಲ ಪ್ರಕೃತಿ ಎಲ್ಲ ಅವನ ಅಧೀನ, ಅದನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ಅವನು ಮಾಡಿದ ಧ್ಯಾನಾದಿಗಳ ಫಲವಾಗಿ ಪರಮಾತ್ಮನು ಅಲ್ಲಿ ಪ್ರಕಟನಾಗ್ತಾನೆ. ಯಥಾನಲಃ ದಾರುಷು, ಕಟ್ಟಿಗೆಯಲ್ಲಿ ಬೆಂಕಿ
ಆ ಕಟ್ಟಿಗೆ ಆಕಾರದಲ್ಲಿ ಹೇಗೆ ಪ್ರಕಟನಾಗ್ತಾನೆ ಅದೇ ರೀತಿ ಪ್ರಕೃತಿಯಾದಿಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಜೀವನ ಒಳಗೆ ಪರಮಾತ್ಮ ಪ್ರವೇಶ ಮಾಡಿ ಅದೇ ಆಕಾರದಲ್ಲಿ ಅವನಿಗೆ ಪ್ರಕಟನಾಗ್ತಾನೆ ಅಂತ. ಪ್ರಧಾನ ಕಾಲ ಆಶಯ ಕರ್ಮ ಸಂಗ್ರಹ ಶರೀರ ಶೇಷಂ ಪ್ರತಿಪದ್ಯ, ಶರೀರವುಳ್ಳ ಜೀವನನ್ನು ಸೇರಿ ಇಭೂ ವಿಭಾವ್ಯತೆ ಯಥಾ ಅನಲಃ ದಾರುಷು ತದ್ಗುಣಾತ್ಮಕ, ಆ ಕಟ್ಟಿಗೆಯಲ್ಲಿ ಬೆಂಕಿ ಅದೇ ಆಕಾರದಲ್ಲಿ ಪ್ರಕಟವಾಗುವಂತೆ ಜೀವನಲ್ಲಿ ಆ ಪರಮಾತ್ಮನು ಪ್ರಕಟನಾಗ್ತಾನೆ. ಪ್ರಧಾನಾದೀನಿ ಗೃಹೀತ್ವ ಜೀವಂ ಪ್ರಾಪ್ಯ ಪುಣ್ಯಕರ್ಮಭಿ ಜ್ಞಾಯತೆ ಯಥಾ ಗುಣವದ ಇಂಧನೆ ಅಗ್ನಿ ಮಥನಾದಿ. ಮಥನ ಮಾಡಿದಾಗ ಆ ಕಟ್ಟಿಗೆಯಲ್ಲಿ ಅಗ್ನಿ ಪ್ರಕಟ ಆಗುವಂತೆ ಜೀವನು ತನ್ನ ಕರ್ತವ್ಯವನ್ನು ಸಾಧನೆ ಮಾಡಿದಾಗ ಆ ಕಟ್ಟಿಗೆಯಲ್ಲಿ ಬೆಂಕಿಯಂತೆ ಜೀವನದಲ್ಲಿ ಪರಮಾತ್ಮ ಪ್ರಕಟನಾಗ್ತಾನೆ ಎಂಬುದಾಗಿ ಎಲ್ಲರಿಗೂ ಕೂಡ ಭಗವಂತನಿದ್ದಾನೆ. ಅವನು ಪ್ರಕಟನಾಗಬೇಕಾಗಿದ್ದರೆ ನಾವೇನು ಮಾಡಬೇಕು ಎಂಬುದಾಗಿ ಭಗವಂತನ ವಿಚಾರ, ಅವನ ಧ್ಯಾನ, ಸಾಧನೆ, ಅದರಿಂದ ಆಗುವ ಫಲ, ಇದನ್ನೆಲ್ಲ ದೊಡ್ಡ ಸಭೆಯಲ್ಲಿ ಪೃಥ್ವಿರಾಜ ಪರಮಾತ್ಮನ ವಿಷಯದಲ್ಲಿ ಏನು ಹೇಳಿದ್ದಾನೆ ಅದಕ್ಕೆ ವಿರುದ್ಧವಾಗಿ ಆ ಪೃಥು ಚಕ್ರವರ್ತಿ ಉಪದೇಶ ಕೊಡ್ತಾ ಇದ್ದಾನೆ. ಆ ಪರಮಾತ್ಮನು ಯಾರು ಜ್ಞಾನಿಗಳು ಬ್ರಾಹ್ಮಣರು ಅವರಲ್ಲಿ ವಿಶೇಷವಾಗಿ ಅವನು ವಾತ್ಸಲ್ಯ ತೋರಿಸ್ತಾನೆ. ಹರಿಹಿ ಇಂದ್ರ ಯಚ್ಚರಣಾಭಿವಂದನಾತ್ ಅನಪತಾಯಿನೀಂ ಲಕ್ಷ್ಮೀ ಆತ್ಮಾಪ. ಇಂದ್ರದೇವರು ಪರಮಾತ್ಮನ ಪಾದ ಸೇವೆ ಮಾಡಿ ಶಾಶ್ವತವಾದ ಲಕ್ಷ್ಮಿ ಸಂಪತ್ತನ್ನು ಪಡೆದ. ಸಂಪತ್ತು ಅಂದರೆ ಐಶ್ವರ್ಯ, ಅಂದರೆ ವಿಶೇಷ ಅಧಿಕಾರ, ವೈಭವ, ಅದನ್ನು ಪಡೆದ. ಅಂತಹ ವಿಷ್ಣು ಬ್ರಹ್ಮಣ್ಯ ದೇವ, ಬ್ರಾಹ್ಮಣರ ಮೇಲೆ ವಿಶೇಷ ಅವನು ಅನುಗ್ರಹ ಮಾಡತಕ್ಕವನು. ಯತ್ಪ್ರಸಾದೇನ ದೇವೇಂದ್ರ ವೇದೋದಿತ ಯಶಾಭೂತ್. ಇಂದ್ರದೇವರಿಗೆ ದೊಡ್ಡ ಸಂಪತ್ತು ಅಂದರೆ ದೊಡ್ಡ ಕೀರ್ತಿ, ದೊಡ್ಡ ವೈಭವ. ವೇದದಲ್ಲಿ ಇಂದ್ರನ ವರ್ಣನೆ ಮಾಡಿದ್ದಾರೆ. ಇಷ್ಟ ಇಂದ್ರನಿಗೆ ಯಾರಿಂದ ಬಂತು? ಪರಮಾತ್ಮನ ಅನುಗ್ರಹದಿಂದ ಬಂತು. ಯತ್ಪ್ರಸಾದೇನ ದೇವೇಂದ್ರ ವೇದೋದಿತ ಯಶಃ ಅಭೂತು ಸೋಪಿ ವಿಷ್ಣು ಅಮೇಯಾತ್ಮ ಸದಾ ಬ್ರಾಹ್ಮಣ ವತ್ಸಲ. ಇಂದ್ರನಿಗಿಂತ ಪರಮೇಶ್ವರ್ಯವನ್ನು ದಯಪಾಲಿಸಿದ ಪರಮಾತ್ಮನು ಬ್ರಹ್ಮಣ್ಯ ದೇವ, ಬ್ರಾಹ್ಮಣರಲ್ಲಿ ವಿಶೇಷ ಅಭಿಮಾನವುಳ್ಳವನು, ವಿಶ್ವಾಸವುಳ್ಳವನು. ಆದ್ದರಿಂದ ಈ ರಾಜರೆಲ್ಲ ಅಂಥ ಜ್ಞಾನಿಗಳಾದ ಬ್ರಾಹ್ಮಣರಿಗೆ ಸರಿಯಾದ ಗೌರವ ಕೊಡಬೇಕು ಅಂತ ಇದು ಪೃಥ್ವಿರಾಜ ಪರಮಾತ್ಮನನ್ನು ಹೇಳಿ, ಆ ಪರಮಾತ್ಮನ ಮಹಿಂದೇ ಇಂದ್ರನಿಗೆ ದೊಡ್ಡ ಪಟ್ಟ ಬಂತು. ನಮಗೆಲ್ಲಂಥ ಅಧಿಕಾರ ಸಿಗಲಿಕ್ಕೂ ಪರಮಾತ್ಮನೇ ಕಾರಣ. ಆ ಅಂಥ ಪರಮಾತ್ಮನು ಜ್ಞಾನಿಗಳಾದ ಬ್ರಾಹ್ಮಣರಲ್ಲಿ ವಿಶೇಷ ಅನುಗ್ರಹ ಮಾಡ್ತಾನೆ. ಅಂಥ ಜ್ಞಾನಿಗಳಿಗೆ ರಾಜರಾದವರು ಗೌರವ ಕೊಡಬೇಕು. ಬ್ರಹ್ಮಣ್ಯದೇವ ಪುರುಷ ಪುರಾತನ ನಿತ್ಯಂ ಹರಿ ಯಚ್ಚರಣಾಭಿವಂದನಾತ್ ಅವಾಪಲಕ್ಷ್ಮೀಂ ಅನಪಾಯಿನೀಂ ಯಶಃ ಜಗತ್ಪವಿತ್ರಂಚ ಮಹಾತ್ಮಾಗ್ನಿ. ಹರಿ ಇಂದ್ರ ಯಚ್ಚರಣಾಭಿವಂದನಾತ್ ಅನಪಾಯಿನೀಂ ಲಕ್ಷ್ಮೀಮಾಪ ಸೋಪಿ ವಿಷ್ಣು ಬ್ರಾಹ್ಮಣಪ್ರಿಯ ಅಂತ ಆಚಾರ್ಯ ವ್ಯಾಖ್ಯಾನ. ಯತ್ಪ್ರಸಾದೇನ ದೇವೇಂದ್ರ ವೇದೋದಿತ ಯಶಾಭೂತ್ ಸೋಪಿ ವಿಷ್ಣು ಅಮೇಯಾತ್ಮ ಸದಾ ಬ್ರಾಹ್ಮಣ ವತ್ಸಲ. ಅಶ್ನಾತ್ಯನಂತ ಖಲು ತತ್ವಕೋವಿದೇಹಿ ಶ್ರದ್ಧಾಹುತಂ ಯನ್ಮುಖೆ ಈಡ್ಯನಾಮಭಿ ನಮೈ ತಥಾ ಚೇತನೆಯ ಬಹಿಷ್ಕೃತೆ ಹುತಾಶನೆ ಪಾರಮಹಂಸ್ಯ ವರೆಯಭು. 39 ಉಂಟಾ? ಪುಮಾನ್ ಲಭೇತಾಪಿ ಅಥವೇನಮಾತ್ಮನಃ ಪ್ರಸಾದತೋ ಅತ್ಯಂತ ಶಮಂ ಸ್ವತಃ ಸ್ವಯಂ ಯನ್ನಿತ್ಯ ಸಂಬಂಧ ನಿಷೇವಯ ತತಃ ಪರಂ ಕಿಮತ್ ನಾಸ್ತಿ ಸುಖಮುಖಂ ಸು. ಈ ಸಂಸಾರಿಯಾದವನು ಪರಮಾತ್ಮ ಅನುಗ್ರಹದಿಂದ ಅತ್ಯಂತ ಶಾಂತಿ, ಮೋಕ್ಷವನ್ನು ಪಡೆಯುತ್ತಾನೆ. ಅದರಿಂದ ಮಿಗಿಲಾದ ಸುಖ ಯಾವುದುಂಟು? ಮೋಕ್ಷ ಸುಖಕ್ಕಿಂತ ಮಿಗಿಲಾದ ಸುಖ ಬೇರೆ ಯಾವುದೂ ಇಲ್ಲ. ಅದು ದೇವತೆಗಳಿಗೇನು ಸಂಸಾರದಲ್ಲಿ ಸುಖ ಉಂಟು, ಅವರಿಗೆ ಆ ಸುಖ ಇಲ್ಲ.
ಮೋಕ್ಷದ ಸುಖ ದೇವತೆಗಳಿಗೂ ಇಲ್ಲ. ತಸ್ಮಾತ್ ಮೋಕ್ಷ ಸುಖಾತ್ ಪರಂ ಸುಖಂ ದೇವಾನಾಂ ಅತ್ತ ಸಂಸಾರಿ ಅಸ್ತಿಗಂ. ಮೋಕ್ಷ ಸುಖಕ್ಕಿಂತ ಮಿಗಿಲಾದ ಸುಖ ನಮಗೆ ಇರಲಿ, ದೇವತೆಗಳಿಗಿಲ್ಲ. ಜಗತ್ತಿನ ಅತ್ಯಂತ ಸುಖಶಾಲಿಗಳು ದೇವತೆಗಳು. ಆ ದೇವತೆಗಳಿಗೂ ಏನು ಸುಖ ಉಂಟು, ಮೋಕ್ಷ ಸುಖಕ್ಕಿಂತ ಮಿಗಿಲಾದ ಸುಖ ಬೇರೆ ಯಾವುದೂ ಇಲ್ಲ ಅಂತ. ಅಂದರೆ ಮೋಕ್ಷದಲ್ಲಿ ಸುಖವೇ ಇಲ್ಲ ಅಂತ ಅನೇಕರ ವಾದ. ತಾರ್ಕಿಕರು ಇವರೆಲ್ಲ ಮೋಕ್ಷದಲ್ಲಿ ಸುಖವೂ ಇಲ್ಲ ದುಃಖವೂ ಇಲ್ಲ, ಬರೀ ಚೈತನ್ಯಮಯ ಆಗಿರುವುದು ಅಂತ, ಸುಖ ಇಲ್ಲ. ಇಲ್ಲಿ ಹೇಳ್ತಾರೆ ಮೋಕ್ಷ ಸುಖಕ್ಕಿಂತ ಮಿಗಿಲಾದ ಸುಖವೇ ಇಲ್ಲ. ದೇವತೆಗಳಿಗೇನು ಸ್ವರ್ಗ ಸುಖ, ಅದಕ್ಕಿಂತಲೂ ಮೋಕ್ಷ ಸುಖ ಮಿಗಿಲು. ಸಂಸಾರದ ಸುಖ ಅಂತೂ ಲೆಕ್ಕಕ್ಕೇ ಇಲ್ಲ. ಅಂದರೆ ಮೋಕ್ಷದಲ್ಲಿ ಸುಖವೇ ಇಲ್ಲ ಎಂಬುದು ಬರೀ ಭ್ರಾಂತಿ, ತಪ್ಪದು. ಅದನ್ನು ವರ್ಣಿಸಿದ್ದಾರೆ. ತಸ್ಮಾತ್ ಮೋಕ್ಷ ಸುಖಾತ್ ಪರಂ ಸುಖಂ ಹವಿರ್ಭುಜಾಂ ದೇವಾನಾಂ ಅಥ ಸಂಸಾರಿ ಅಸ್ತಿಗಿಂ. ಮೋಕ್ಷ ಸುಖಕ್ಕಿಂತ ಮಿಗಿಲಾದ ಸುಖ ಸಂಸಾರಿ ದೇವತೆಗಳಿಗಿಲ್ಲ, ಸಂಸಾರಿಗಳಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಸುಖವನ್ನು ಪರಮಾತ್ಮನು ಅವನ ಅನುಗ್ರಹದಿಂದ ನಾವು ಪಡೆಯಲಿಕ್ಕೆ ಸಾಧ್ಯ. ಅಂಥ ಪರಮಾತ್ಮನ ಜ್ಞಾನವನ್ನು ಪಡೆಯಬೇಕು. ಜ್ಞಾನಿಗಳನ್ನು ವಿಶೇಷವಾಗಿ ನಾವು ಗೌರವಿಸಬೇಕು. ಪುಮಾನ್ ಲಭೇತಾಪಿ ಅತಿವೇಲಂ ಆತ್ಮನಃ ಪರಮಾತ್ಮ ಪ್ರಸಾದತಃ ಅತ್ಯಂತ ಶಮಂ. ಪರಮಾತ್ಮ ಅನುಗ್ರಹದಿಂದ ಅತ್ಯಂತ ಶಾಂತಿ, ಅದೇ ಮೋಕ್ಷ. ಯನ್ನಿತ್ಯಂ ಯತ್ತಿ ನಿತ್ಯ ಸಂಬಂಧ ನಿಷೇವಯ ತತಃಪರಂ ಕಿಮತ್ರಾಸ್ತಿ ಸುಖಂ ಹೈರ್ಭುಜಾಂ. ಆ ಪರಮಾತ್ಮ ಮೋಕ್ಷ ಸುಖಕ್ಕಿಂತ ಮಿಗಿಲಾದ ಸುಖ ದೇವತೆಗಳಿಗೂ ಉಂಟು. ಅಂಥ ಸುಖವನ್ನು ಪರಮಾತ್ಮನ ಅನುಗ್ರಹದಿಂದ ನಾವು ಪಡೆಯಬಹುದು ಅಂತ ಪೃಥ್ವಿರಾಜನು ಉಪದೇಶ ಕೊಡ್ತಾನೆ. ಅಸ್ನಾತ್ಯನಂತ ಖಲು ತತ್ವಕೋವಿದೇಹಿ ಶ್ರದ್ಧಾಹುತಂ ಯನ್ಮುಖೆ ಈಡ್ಯನಾಮಭಿ ನವೈ ತಥಾ ಚೇತನೆಯ ಬಹಿಷ್ಕೃತಿ. ಇನ್ನು ಯಜ್ಞಕ್ಕಿಂತ ಜ್ಞಾನಿಗಳ ಆರಾಧನೆ ಮುಖ್ಯ ಅಂತ ಇದೊಂದು ಮಾತು. ಯಜ್ಞದಲ್ಲಿ ಹೋಮ ಹಾಕ್ತೇವೆ, ಅದು ಯಜ್ಞ ಅಗ್ನಿ ಜಡ, ಅಭಿಮಾನಿ ದೇವತೆ ಇದ್ದಾರೆ ಇರಲಿ, ನಮಗೆ ತೋರುವುದು ಜಡ ಅಗ್ನಿ. ಇಲ್ಲಿ ಬ್ರಾಹ್ಮಣ ಜ್ಞಾನಿ ಚೇತನ, ಜ್ಞಾನಿಗಳು ಚೇತನರು, ಅದು ಜಡ. ಜಡವಾದ ಅಗ್ನಿಯಲ್ಲಿ ಹೋಮ ಮಾಡೋದಕ್ಕಿಂತಲೂ ಜ್ಞಾನಿಗಳಿಗೆ ನಾವು ಅನ್ನದಾನ ಮಾಡಿ ಭೋಜನ ಮಾಡಿದರೆ ಅದರಿಂದ ವಿಶೇಷವಾದ ಅನುಗ್ರಹ ಆಗ್ತದೆ ಅಂತ. ಅಶನಾತಿ ಅನಂತ ಖಲು. ಯಾಕೆ ಜ್ಞಾನಿಗಳು ಊಟ ಮಾಡೋದನ್ನ ಬರೀ ಜ್ಞಾನಿಗಳೆಲ್ಲ ಪರಮಾತ್ಮನೇ ಸ್ವೀಕಾರ ಮಾಡ್ತಾರೆ. ಅಶನಾತಿ ಅನಂತ ಖಲು ತತ್ವಕೋವಿದೇಹಿ ಮುಖೇ ಶ್ರದ್ಧಾಹುತಂ. ಜ್ಞಾನಿಗಳು ತಮ್ಮ ಮುಖದಿಂದ ಆಹಾರ ಸ್ವೀಕಾರ ಮಾಡ್ತಾರೆ, ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ನವೈ ತಥಾ ಚೇತನೆಯ ಬಹಿಷ್ಕೃತೆ ಹುತಾಶಿನಿ. ಚೈತನ್ಯ ಇಲ್ಲ ಅಗ್ನಿ, ಅಗ್ನಿಯಲ್ಲಿ ಹಾಕಿದರೆ ಅಷ್ಟು ಫಲ ಇಲ್ಲ. ಅದಕ್ಕಿಂತ ಜ್ಞಾನಿಗಳಿಗೆ ಸಂತರ್ಪಣೆ ಮಾಡಿದರೆ ಹೆಚ್ಚು ಫಲ ಎಂಬುದಾಗಿ ಪಾರಮಹಂಸ ವರೆಯುವು. ಅದರಲ್ಲಿ ಕೂಡ ಪರಮಹಂಸರಿಗೆ ಅತಿ ವಿಶೇಷ ಅಂತ ಹೇಳ್ತಾರೆ. ಪರಮಹಂಸರ ವಿಷಯದಲ್ಲಿ ಅವನಿಗೆ ಪರಮಹಂಸರಿಂದ ವರಿಯವಾದ ಪರಮಹಂಸರು ಹೆಚ್ಚು ಅಧ್ಯಯನ ಮಾಡತಕ್ಕ ವೇದದಿಂದ ಪರಮಾತ್ಮ ಪ್ರತಿಪಾದ್ಯ. ಪಾರಮಹಂಸ್ಯ ವರ್ಯ. ಪಾರಮಹಂಸ ಅಂದರೆ ವೇದ, ಅದೇ ಗೋವು. ಆ ಗೋವಿನಿಂದ ವೇದ ಪ್ರತಿಪಾದ್ಯ ಅಂದರೆ ಪರಮಹಂಸ. ಅದನ್ನು ವಿಶೇಷಣೆ ಕೊಟ್ಟದ್ದು ಎಲ್ಲ ಜ್ಞಾನಿಗಳಿಗೆ. ಅದರಲ್ಲಿ ಪರಮಹಂಸರಿಗೆ ಅನ್ನದಾನ ಮಾಡಿದರೆ ಮತ್ತು ವಿಶೇಷ ಫಲ ಆಗ್ತದೆ. ಅದು ಯಜ್ಞಕ್ಕಿಂತ ಇಂಥ ಅನ್ನದಾನ ಜ್ಞಾನಿಗಳಿಗೆ ಮಾಡುವುದೇ ವಿಶೇಷ ಎಂಬುದನ್ನು ಕೂಡ ಪೃಥ್ವಿರಾಜ ಹೇಳ್ತಾ ಇದ್ದಾನೆ. ಆಗ ಅವನದೆಲ್ಲ ಇಷ್ಟೆಲ್ಲ ವಿಚಾರವನ್ನು ಕೇಳಿ ಎಲ್ಲ ಇತಿ ಬ್ರುವಾಣಂ ನೃಪತಿಂ ಪಿತೃದೇವ ದ್ವಿಜಾತೆಯ ತುಷ್ಟುವು ಕೃಷ್ಣ ಮನಸ್ಸಃ. ಹೀಗೆ ಅವನು ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡಿದಾಗ ಅವನಿಗೆ ಬಹಳ ನೆನಪಾಯಿತು. ಎಂಥ ವೇನ ಅವನಿಷ್ಟು ದೇವರಿಗೆ ವಿರುದ್ಧವಾಗಿ ಕೆಟ್ಟ ದುಷ್ಟ ಮತ ಪ್ರಚಾರ ಮಾಡಿದ. ಈಗ ಅವನ ಪುತ್ರ ಇಂಥ ಉತ್ತಮ ವಿಚಾರವನ್ನು ಹೇಳ್ತಾ ಇದ್ದಾನೆ ಅಂಥೇಳಿ ಆ ಮಾತನ್ನು ಕೇಳಿ ಇತಿ ಬ್ರುವಾಣಂ ನೃಪತಿಂ ಪಿತೃದೇವ ದ್ವಿಜಾತೆಯ
ಪಿತೃಗಳು ದೇವತೆಗಳು ಬ್ರಾಹ್ಮಣರು ತುಷ್ಟುವು ಹೃಷ್ಟಮನಸ ಸಾಧುವಾದೇನ ಸಾಧು ಸಾಧು ಭೇಷ್ ಎಂಬುದಾಗಿ ಎಲ್ಲರೂ ಅವನನ್ನು ಅಭಿನಂದನೆ ಮಾಡಿದರು. ಆಗ ಪುತ್ರೇಣ ಜಯತೆ ಲೋಕ, ಒಳ್ಳೆಯ ಮಗನೇ ಇದ್ದರೆ ಉತ್ತಮ ಲೋಕ ಪ್ರಾಪ್ತಿ. ಈಗ ಬ್ರಾಹ್ಮಣರ ಶಾಪದಿಂದ ಪಾಪಿಷ್ಠನಾದ ವೇನ ತಮಸ್ಸನ್ನು ದಾಟಿದ. ಅದೇ ರೀತಿ ಒಬ್ಬ ತಮಸ್ಸಿಗೆ ಹೋಗಿದ್ದಾನೆ ಅಂತ ಹೇಳಿದ್ದಾರೆ. ಅದಕ್ಕೆ ಆಚಾರ್ಯರು ವೇನಲ್ಲಿ ಅನೇಕ ಜೀವರಿದ್ದಾರೆ. ಆ ರಾಜಸ ಜೀವ ಇದ್ದಾನಲ್ಲ ಅವನಿಗೆ ಸ್ವರ್ಗ ಹೋದ. ವೇನಸ್ಥಃ ರಾಜಸೋ ಜೀವ ಪೃಥುನ ಸ್ವರ್ಗದಿಂಗತಃ ಸ್ವಯಂತು ತಮಯವಾಪಃ. ಅವನಿಗಾಗಿಲ್ಲ. ಆ ವೇನಲ್ಲಿ 4 ಜೀವರಲ್ಲಿ ಒಬ್ಬ ಪೃಥು ಮೋಕ್ಷಕ್ಕೆ ಹೋದವರು, ಇನ್ನೊಬ್ಬ ಜೀವ ಸ್ವರ್ಗಕ್ಕೆ, ಮತ್ತೊಬ್ಬ ತಾಮಸ ಜೀವ ಇಲ್ಲಿ ಭೂಲೋಕದಲ್ಲೇ ಇದ್ದಾನೆ, ಮತ್ತೊಬ್ಬ ಅನಂತ ತಮಸ್ಸಿಗೆ ಹೋಗಿದ್ದಾನೆ, ಇನ್ನೊಬ್ಬ ನರಕಕ್ಕೆ ಹೋಗಿದ್ದಾನೆ. ಅದನ್ನು ಇಲ್ಲಿ ಹೇಳಿದ್ದು ಆ ಸಾತ್ವಿಕ ಜೀವ ಇದ್ದಾನಲ್ಲ ಸ್ವರ್ಗಕ್ಕೆ ಹೋದವನು, ಅದು ಈ ಪೃಥ್ವಿನ ಒಂದು ತೇಜಸ್ಸಿನಿಂದ ಅವನ ಆ ವೇನ ಜನ್ಮದಂಥ ಒಳ್ಳೆಯ ಕೆಲಸ ಏನು ಮಾಡಿಲ್ಲ ಆ ಜೀವ. ಆದರೂ ಮಗನ ಒಂದು ಪ್ರಭಾವದಿಂದ ಆ ಜನ್ಮದಲ್ಲಿ ಯಾವುದೇ ಕೆಟ್ಟ ಒಳ್ಳೆಯ ಕೆಲಸ ಮಾಡದೇ ಹೋದರೂ ಆ ಜೀವನು ವೇನನ ಸಂಪರ್ಕದಲ್ಲಿದ್ದವನು, ಸತ್ಕರ್ಮ ಮಾಡಲಿಕ್ಕೆ ಬಿಡಲೇ ಇಲ್ಲವನು, ಅವನಿಗೆ ಸ್ವರ್ಗಕ್ಕೆ ಹೋದ ಅಂತ ಹಾಗೆ ಅರ್ಥ ಮಾಡಬೇಕು. ವೇನಸ್ಥಃ ರಾಜಸೋ ಜೀವ ಪೃಥುನಾ ಸ್ವರ್ಗತಿಂಗತಃ ಸ್ವಯಂತು ತಮ ಏವಾಪ ಸಾತ್ವಿಕ ಪೃಥುತಾಮಗಾತ್. ಆ ಸಾತ್ವಿಕ ಜೀವ ಪೃಥು, ರಾಜಸ ಜೀವ ಸ್ವರ್ಗ, ತಾಮಸ ಜೀವನಿಗೆ ನರಕ, ಮಹಾತಾಮಸನಿಗೆ ಅಂಧತಮಸ್ಸು. ಈಗ 4 ವರ್ಗ ಇದೆ. ಹಿರಣ್ಯಕಶಿಪಶ್ಚಾಪಿ ಭಗವನ್ನಿಂದೆಯ ತಮಃ ವಿಭಕ್ಷು ಅತ್ಯಗಾತು ಸೂನೋ ಪ್ರಹ್ಲಾದಸ್ಯ ಅನುಭಾವತಃ. ಹಿರಣ್ಯಕಶಿಪು ತಮಸ್ಸಿಗೆ ಹೋಗಬೇಕಿತ್ತು, ಅಷ್ಟು ಪರಮಾತ್ಮ ದ್ವೇಷ ಮಾಡಿದ. ಪ್ರಹ್ಲಾದನಿಂದಾಗಿ ಅವನಿಗೆ ತಮಸ್ಸು ತಪ್ಪಿತು ಅಂತ. ಅಲ್ಲಿ ಹಿರಣ್ಯಕಶಿಪು ದ್ವಾರಪಾಲಕನೇ, ಆದರೂ ಇದೊಂದು ಕಾರಣ ಅಷ್ಟೆ. ಅಹೋಮಯಂ ಅದ್ಯ ಪವಿತ್ರಕೀರ್ತಿ ತ್ವಯೈವ ನಾಥೇನ ಮುಕುಂದನಾಥಃ. ಇದು ಉತ್ತಮ ಶ್ಲೋಕ. ತಮಸ್ಯ ವಿಷ್ಣು ಬ್ರಹ್ಮಣದೇವಸ್ಯ ಕಥಾಮ್ಯನುಮುಖಿ. ನಾವೆಲ್ಲ ತ್ವಯೈವನಾಥೇನ ಮುಕುಂದನಾಥ ಅಂತ ಹೇಳುವಾಗ ಪೃಥ್ವೇ ವಿಷ್ಣು ಅಂತ ಭ್ರಾಂತಿ ಬರ್ತದೆ. ಅದಕ್ಕೆ ಅಹಯಂ ಇತ್ಯಾದಿ ತತ್ಸ್ಥ ಪರಮೇಶ್ವರ ಪಕ್ಷ, ನೀನೇ ದೇವರು ಅಂತ ವರ್ಣಿಸ್ತಾರೆ ಅವರೆಲ್ಲ. ನೀನೇ ಮಗೆ ಭಗವಂತ ಅಂತ ಅವನ ಒಳಗಿರುವ ಪರಮಾತ್ಮನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಮಾತನ್ನು ಹೇಳಿದ್ದಾರೆ. ಯೋ ಬ್ರಹ್ಮಕ್ಷತ್ರಮಾವಿಶ್ಯ ಇತಿ ವಚನಾತ್. ನಮೋ ವಿಬುದ್ಧ ಸತ್ವಾಯ ಪುರುಷಾಯ ಮಹೀಯಸಿ ಯೋ ಬ್ರಹ್ಮಕ್ಷತ್ರಮಾವಿಶ್ಯ ವಿಭರ್ತೀದಂ ಸ್ವತೇಜಸ ಅಂತ ಸ್ಪಷ್ಟ ವಾಕ್ಯ ಉಂಟು. ಅಲ್ಲಿ ಸ್ಪಷ್ಟವಾಗಿ ಪರಮಾತ್ಮ ಸ್ತೋತ್ರ ಮಾಡಿ, ನೀನು ಕ್ಷತ್ರಿಯರನ್ನು ಬ್ರಾಹ್ಮಣರನ್ನು ಪ್ರವೇಶ ಮಾಡಿ ಜಗತ್ತನ್ನು ರಕ್ಷಿಸ್ತಾ ಇದ್ದಿ. ಆದ್ದರಿಂದ ಪರಮಾತ್ಮನು ಬೇರೆ, ಪೃಥ್ವಿ ಚಕ್ರವರ್ತಿ ಬೇರೆ. ಯಹ ಬ್ರಹ್ಮ ಕ್ಷತ್ರಂ ಆವಿಶ್ಯ ವಿಭರ್ತೀದಂ ಸ್ವತೇಜಸ, ಬ್ರಾಹ್ಮಣರನ್ನು ಪ್ರವೇಶ ಮಾಡಿ ಕ್ಷತ್ರಿಯರನ್ನು ಪ್ರವೇಶ ಮಾಡಿ ಈ ಜಗತ್ತನ್ನು ರಕ್ಷಣೆ ಮಾಡ್ತಿದ್ದಿದ್ದು ಹೇಳುವಾಗ ಅಲ್ಲಿ ಪೃಥ್ವಿ ಬೇರೆ, ಅಂತಸ್ಥ ಪರಮಾತ್ಮ ಬೇರೆ ಎಂಬುದು ಅದರಿಂದ ಸ್ಪಷ್ಟವಾಗ್ತದೆ. ಇಲ್ಲಿ ಭಾಗವತ ಅದೇ 21ನೇ ಅಧ್ಯಾಯ ಮುಗಿಯಿತು. ಇನ್ನು 22ನೇ ಅಧ್ಯಾಯದಲ್ಲಿ ಇದು ಆ ಶ್ಲೋಕ ಮುಂದೆ ಉಂಟು. ನಮೋ ವಿವೃದ್ಧ ಸತ್ವಾಯ ಪುರುಷಾಯ ಮಹೀಯಸಿ ಯೋ ಬ್ರಹ್ಮಕ್ಷತ್ರಮಾವಿಶ್ಯ ವಿಭರ್ತೀದಂ. ಅದರಿಂದ ಇಲ್ಲಿ ಪೃಥ್ವೇ ದೇವರು ಅಂತ ಅರ್ಥ ಅಲ್ಲ. ಮುಂದಿನ ವಾಕ್ಯ ನೋಡಿ, ಪೃಥ್ವಿ ಯಾರು? ಪರಮಾತ್ಮ
ಬ್ರಾಹ್ಮಣರನ್ನು ಕ್ಷತ್ರಿಯರನ್ನು ಪ್ರವೇಶ ಮಾಡಿ ಲೋಕ ರಕ್ಷಣೆ ಮಾಡ್ತಾನೆ. ಆ ಪರಮಾತ್ಮನಿಗೆ ನಮಸ್ಕಾರ. ಹಾಗಂತ ಪೃಥ್ವಿ ಬೇರೆ, ಅವನಲ್ಲಿ ಪ್ರವೇಶ ಮಾಡಿದ ಪರಮಾತ್ಮನ ಬೇರೆ ಅಂತ. ಅದಕ್ಕನುಸಾರವಾಗಿ ಎಲ್ಲಿಯಾದರೂ ಪೃಥ್ವಿಯನ್ನೇ ಪರಮಾತ್ಮ ಅಂತ ಹೇಳಿದರೆ ಪೃಥ್ವಿಯನ್ನು ಒಳಗಿರುವವನು ಪರಮಾತ್ಮ. ಯಾಕೆ ಭಾಗವತದಲ್ಲೇ ಕೊನೆಗೆ ಈ ವಾಕ್ಯ ಹೇಳಿದ್ದಾನೆ, ಕ್ಷತ್ರಿಯರನ್ನು ಪ್ರವೇಶ ಮಾಡಿ ಲೋಕ ರಕ್ಷಣೆ ಮಾಡ್ತಾನೆ ಅಂತ. ಅದರಿಂದ ಪೃಥ್ವಿ ಬೇರೆ, ಪರಮಾತ್ಮ ಬೇರೆ. ಪೃಥ್ವೇ ಪರಮಾತ್ಮನಲ್ಲ. ಅಲ್ಲಲ್ಲಿ ಪೃಥ್ವನ್ನೇ ಪರಮಾತ್ಮ ಅಂತ ಅರ್ಥ ಬರುವಂತ ಹೇಳ್ತಾರೆ. ಅದು ಪೃಥ್ವಿನ ಒಳಗಿರುವ ಪರಮಾತ್ಮನನ್ನು ಗಮನದಲ್ಲಿಟ್ಟುಕೊಂಡು ಹೇಳಿದ್ದು ಅಂತ. ಅದಕ್ಕೆ ಸಮನ್ವಯ ಮಾಡಬೇಕು ಪರಸ್ಪರ. ಆಗ ಅಲ್ಲಿ ಸನಕಾದಿಗಳು ಆಗಮಿಸ್ತಾರೆ. ಆಗೆಲ್ಲರೂ ಕೂಡ ಪೃಥು ಅವರು ಬಂದಾಗ ಎದ್ದು ಗೌರವಿಸ್ತಾ ಇದ್ದಾನೆ. ಆಗ ಪೃಥು ಅಹೋ ಆಚರಿತಂ ಕೃಷ್ಣೇ ಮಂಗಲಂ ಮಂಗಲಾಯನಃ ಯಸ್ಯವೋ ದರ್ಶನಂ ಆಸೀತ್ ದುರ್ದರ್ಶನಂ ಕುಯೋಗಿನಃ. ಕೆಟ್ಟ ಯೋಗಿಗಳಿಗೆ ನಿಮ್ಮ ದರ್ಶನ ಆಗಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಮಹಾತ್ಮರು ಇಲ್ಲಿ ಬಂದಿದ್ದೀರಿ, ನನ್ನ ಭಾಗ್ಯ ಎಂಬುದಾಗಿ. ನೈವ ಲಕ್ಷ್ಯತೆ ಲೋಕಃ ಲೋಕಾನ್ ಪರಿತತೋಪಿಯಾನ್ ಯಥಾ ಸರ್ವದರ್ಶಂ ಸರ್ವೇ ಆತ್ಮಾನಂ ಯಸ್ಯ ಹೇತವಃ. ನೀವೆಲ್ಲ ಲೋಕ ಸಂಚಾರ ಮಾಡ್ತಾ ಇದ್ದೀರಿ, ಆದರೂ ಜನರಿಗೆ ನಿಮ್ಮ ದರ್ಶನ ಆಗುವುದೇ ಇಲ್ಲ. ನೈವ ಲಕ್ಷ್ಯತೆ ಲೋಕಃ ಲೋಕಾನ್ ಪರಿತತೋಪಿಯಾನ್. ಇಡೀ ಲೋಕ ಸಂಚಾರ ಮಾಡ್ತಾ ಇದ್ದರೂ ನಿಮ್ಮ ದರ್ಶನ ಸಾಮಾನ್ಯ ಜನರಿಗೆ ಆಗುವುದಿಲ್ಲ. ಯಥಾ ಸರ್ವದರ್ಶಂ ಸರ್ವೇ ಆತ್ಮಾನಂ ಯಸ್ಯ ಹೇತವಃ. ಪರಮಾತ್ಮನು ಸರ್ವಜ್ಞ, ಎಲ್ಲ ಕಡೆ ಇದ್ದಾನೆ. ಆದರೂ ಜಗತ್ತಿಗೆ ಕಾರಣರು, ಈ ಜಗತ್ತಿಗೆ ಯಾರು ಕಾರಣರೋ ಅಂಥ ಬ್ರಹ್ಮಾದಿ ದೇವತೆಗಳು ಕೂಡ ಪರಮಾತ್ಮ ನೋಡ್ತಾ ಇಲ್ಲ. ಅದರಂತೆ ಈ ಜನರು ನೀವೆಲ್ಲ ಸಂಚರಿಸ್ತಾ ಇದ್ದರೂ ನಿಮ್ಮ ಬಗ್ಗೆ ಅವನಿಗೆ ಗಮನವೇ ಇಲ್ಲ. ದೃಷ್ಟಾಂತ, ಲೋಕಕ್ಕೆ ಕಾರಣೀಭೂತರಾದ ಬ್ರಹ್ಮಾದಿಗಳು ಎಲ್ಲ ಕಡೆ ಇರತಕ್ಕಂಥ ಪರಮಾತ್ಮ ಇದ್ದರೂ ಅವರಿಗೆ ಆ ಪರಮಾತ್ಮನ ಜ್ಞಾನ ಬ್ರಹ್ಮಾದಿ ದೇವತೆಗಳಿಗೆ ಹೇಗೆ ಇಲ್ಲವೋ ಅದರಂತೆ ಸಾಮಾನ್ಯ ಜನರಿಗೆ ನಿಮ್ಮ ದರ್ಶನವೇ ಆಗ್ತಾ ಇಲ್ಲ ಅಂತ ಸನಕಾದಿಗಳನ್ನು ಕುರಿತು ಪೃಥ್ವಿರಾಜ ಹೇಳ್ತಾರೆ. ಬ್ರಹ್ಮಾದಿ ದೇವತೆಗಳಿಗೂ ಪರಮಾತ್ಮ ಜ್ಞಾನ ಇಲ್ಲ ಅಂತ ಹೇಳಿದರೆ ಏನರ್ಥ? ಅದಕ್ಕೆ ಸರ್ವಜ್ಞಾಸ್ತಿ ವಿರಿಂಚಾದ್ಯ ನ ಜಾನೀಹು ಹರಿಂ ಪರಂ ಹೇತವೋ ಜಗತೋಪ್ಯಸ್ಯ ಯಥಾಸು ವೇದಕೇಶವ. ಪರಮಾತ್ಮನನ್ನು ಪರಮಾತ್ಮ ತಿಳಿದಂತೆ ಬೇರೆ ಯಾರೂ ತಿಳಿತಾ ಇಲ್ಲ, ಅಷ್ಟೇ ಅರ್ಥ. ಬ್ರಹ್ಮಾದಿಗಳಿಗೆ ಪರಮಾತ್ಮ ಜ್ಞಾನ ಉಂಟು, ಆದರೆ ಪರಮಾತ್ಮನು ತನ್ನನ್ನು ತಿಳಿದಂತೆ ಬ್ರಹ್ಮಾದಿಗಳು ದೇವರನ್ನು ತಿಳಿದಿಲ್ಲ. ಆದ್ದರಿಂದ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ. ಬ್ರಹ್ಮಾದಿ ದೇವತೆಗಳು ಜಗತ್ತೇ ಕಾರಣರು, ಆದರೂ ಅವರಿಗೆ ಪರಮಾತ್ಮನ ಜ್ಞಾನ ಹೇಗಿಲ್ಲವೋ ಹಾಗಿಲ್ಲವೋ ಪೂರ್ತಿಯಾಗಿ ಇಲ್ಲ. ಪರಮಾತ್ಮನಿಗೆ ತಿಳಿದಂತೆ ಅವನು ಬ್ರಹ್ಮಾದಿಗಳು ತಿಳಿದಿಲ್ಲ. ಅದರಂತೆ ಸನಕಾದಿಗಳು ಎಲ್ಲ ಕಡೆ ಸಂಚರಿಸ್ತಾ ಇದ್ದರು, ಸಾಮಾನ್ಯ ಜನರಿಗೆ ಅವರ ಪರಿಜ್ಞಾನ ಇಲ್ಲ ಅಂತ ಅದಕ್ಕೆ ವ್ಯಾಖ್ಯಾನ ಆಚಾರ್ಯ ಬರೆದಿದ್ದಾರೆ. ಸರ್ವಜ್ಞಾಶ್ಚ ವಿರಿಂಚಾದ್ಯ ನ ಜಾನೀಯು ಹರಿಂ ಪರಂ ಹೇತವೋ ಜಗತೋಪ್ಯಸ್ಯ. ಈ ಜಗತ್ತಿಗೆ ಕಾರಣ, ಆದರೂ ಪರಮಾತ್ಮ ಜ್ಞಾನ ಇಲ್ಲ ಅಂದರೆ ಯಥಾ ಅಸು ವೇದ ಕೇಶವ. ಪರಮಾತ್ಮನ ಹೇಗೆ ತನ್ನನ್ನು ತಿಳ್ಕೊಂಡಿದ್ದಾನೆ ಆ ರೀತಿ ಅವರು ತಿಳ್ಕೊಂಡಿಲ್ಲ. ಇಲ್ಲಿ ಸನಕಾದಿಗಳಿಗೆ ಹೇಳೋದಾದರೆ, ಬ್ರಹ್ಮಾದಿಗಳಿಗೆ ಭಗವಂತನ ಬಗ್ಗೆ ಸ್ವಲ್ಪ ಆದರೂ ಗೊತ್ತಿದೆ. ಜ್ಞಾನಿಗಳ ಸಂಚಾರ ನಮ್ಗೆ ಸ್ವಲ್ಪನಾದ್ರೂ ಗೊತ್ತಿರಬೇಕಲ್ಲ. ಕೆಲವು ಜ್ಞಾನಿಗಳಿಗೆ ಗೊತ್ತಾಗ್ತದೆ, ಕೆಲವು ಜ್ಞಾನಿಗಳಿಗೆ ಆಯಿತು. ನಮಗೆ ಅಷ್ಟೇ ಗೊತ್ತಿಲ್ಲ ಪರಮಾತ್ಮನ ಬಗ್ಗೆ. ಬ್ರಹ್ಮಾದಿಗೆ ಸ್ವಲ್ಪ ಗೊತ್ತು, ಆದರೆ ಸನಕಾದಿಗಳ ಬಗ್ಗೆ ಕೂಡ ತಾರತಮ್ಯ ಉಂಟು. ಮುಚ್ಚಿನ 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 ಕರೆಯಕ್ಕೆ ಹೋಗಿದ್ದಾರೆ. ಪಣ್ಣಾದೇನೆ